ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 11th ಕನ್ನಡ ಪ್ರಶ್ನೋತ್ತರಗಳು. ಸಾಹಿತ್ಯ ಸಂಚಲನ ಕಾವ್ಯಭಾಗ ಅಧ್ಯಾಯ 5 ಕ್ಲಾಸ್ 11th ಕನ್ನಡ ಪ್ರಶ್ನೋತ್ತರಗಳು. ತಲ್ಲೆಣಿಸಿದಿರು ಕಂಡೆ ತಾಳು ಮನವೇ, ತಲ್ಲೆಣಿಸಿದಿರು ಕಂಡೆ ತಾಳು ಮನವೇ. PUC ಫಸ್ಟ್ ಕನ್ನಡ ಪಾಠದ ಪ್ರಶ್ನೋತ್ತರಗಳು. ಸಂದರ್ಭದೊಡನೆ ವಿವರಿಸಿ. ಸಂದರ್ಭ 1, ಪ್ರಶ್ನೆ 1. ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕನಕದಾಸರ ತಲ್ಲಣಿಸಿದಿರು ಕಂಡೆ ತಾಳು ಮನವೇ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ. ರಕ್ಷಿಸುವ ಪರಮಾತ್ಮನಿರುವಾಗ ಯಾವುದಕ್ಕೂ ಚಿಂತಿಸಬೇಕಾಗಿಲ್ಲವೆಂದು ಧೈರ್ಯ ಸಮಾಧಾನ ಹೇಳುವ ಸಂದರ್ಭದಲ್ಲಿ ಕನಕದಾಸರು ಈ ಮಾತನ್ನು ಹೇಳುತ್ತಾರೆ. ವಿವರಣೆ. ಮಾನವನಿಗೆ ಸಮಸ್ಯೆಗಳು ಸಹಜ. ಹಾಗೆಂದು ಯಾವುದಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ. ಪ್ರತಿ ಸಮಸ್ಯೆಗೂ ಉತ್ತರ ಇದ್ದೇ ಇರುತ್ತದೆ. ಸಂಕೀರ್ಣ ಬದುಕಿನಲ್ಲಿ ತಾಳ್ಮೆ ತುಂಬಾ ಮುಖ್ಯ. ಪ್ರತಿಕ್ಷಣದ ಸಂತಸವನ್ನು ಅನುಭವಿಸಬೇಕು. ಜಗತ್ತಿನ ಚರಾಚರಗಳನ್ನು ಬದುಕು ಇದಕ್ಕೆ ಹೊರತಲ್ಲ. ಏನೇ ಕಷ್ಟ ಬಂದರೂ ರಕ್ಷಿಸುವ ಹೊಣೆ ಹೊತ್ತು ಪರಮಾತ್ಮ ಸಕಲ ಜೀವಿಗಳನ್ನು ತನ್ನ ಪಕ್ಕಕ್ಕೆಲಿಟ್ಟು ಕಾಪಾಡದಿರಲಾರ. ಏನೇ ಕಷ್ಟ ಬಂದರೂ ರಕ್ಷಿಸುವ ಹೊಣೆ ಹೊತ್ತು ಪರಮಾತ್ಮ ಸಕಲ ಜೀವಿಗಳನ್ನು ತನ್ನ ಪಕ್ಕದಲ್ಲಿಟ್ಟು ಕಾಪಾಡದಿರಲಾರ. ವೃಕ್ಷ ಪಕ್ಷಿಗಳೆಲ್ಲದಕ್ಕೂ ಆಹಾರ ನೀರನ್ನಿತ್ತು ಸಲುವ ಜವಾಬ್ದಾರಿ ಆತನದು. ಹೀಗಿರುವಾಗ ಯಾವುದಕ್ಕೂ ಚಿಂತಿಸಬೇಕಾಗಿಲ್ಲ ಎಂದು ಧೈರ್ಯ ಸಮಾಧಾನ ಹೇಳುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಕನಕದಾಸರು. ಸಂದರ್ಭ 2, ಪ್ರಶ್ನೆ 2. ಪವಳದ ಲತೆಗೆ ಕಂಪಿಟ್ಟವರು ಯಾರು? ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕನಕದಾಸರ ತಲ್ಲಣಿಸಿದಿರು ಕಂಡೆ ತಾಳು ಮನವೇ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ. ಪರಮಾತ್ಮನ ರಕ್ಷಣೆ ಇರುವಾಗ ಯಾವುದಕ್ಕೂ ಕೊರಗಬೇಕಾಗಿಲ್ಲ ಎಂದು ವಿವರಿಸುವ ಸಂದರ್ಭದಲ್ಲಿ ಕನಕದಾಸರು ಈ ಮಾತನ್ನು ಹೇಳುತ್ತಾರೆ. ವಿವರಣೆ. ಪರಮಾತ್ಮ ಸಕಲ ಜೀವರಾಶಿಗಳ ಸಂರಕ್ಷಕ. ರಕ್ಷಿಸುವ ಹೊಣೆ ಆತನದು. ಇದಕ್ಕೆ ಯಾವ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ನೀರೆರೆದು ಸಲುತ್ತಾನೆ. ಅಡವಿಯ ಮೃಗ ಪಕ್ಷಿಗಳೆಲ್ಲ ಅಡಿಗಡಿಗೆ ಆಹಾರ ನಿತ್ತು ಸಲುತ್ತಾನೆ. ರಕ್ಷಿಸುವ ಹೊಣೆ ಆತನಿರುವಾಗ ಆತ ನಿಶ್ಚಯವಾಗಿಯೂ ಸಲ್ಲುತ್ತಾನೆ. ಇದನ್ನು ವಿವರಿಸುತ್ತಾ ಕನಕದಾಸರು ಈ ಮೇಲಿನಂತೆ ಹೇಳುತ್ತಾರೆ. ಸಂದರ್ಭ 3, ಪ್ರಶ್ನೆ 3. ಎಲ್ಲರನ್ನೂ ಸಲುಹುವನು, ಇದಕ್ಕೆ ಸಂಶಯವಿಲ್ಲ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕನಕದಾಸರ ತಲ್ಲಣಿಸಿದಿರು ಕಂಡೆ ತಾಳು ಮನವೇ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ. ಪರಮಾತ್ಮನ ಅಪಾರ ಪಾರಮ್ಯವನ್ನು, ಸರ್ವರನ್ನು ರಕ್ಷಿಸುವ ಜವಾಬ್ದಾರಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಕನಕದಾಸರು ಈ ಮಾತನ್ನು ಹೇಳುತ್ತಾರೆ. ಸಂದರ್ಭದ ವಿವರಣೆ. ಮನುಷ್ಯನಿಗೆ ಸಮಸ್ಯೆಗಳು ಸಹಜ. ಹಾಗೆಂದು ಚಿಂತಿಸುತ್ತಾ ಕುಳಿತುಕೊಳ್ಳಬೇಕಾಗಿಲ್ಲ. ಯಾವುದಕ್ಕೂ ಆತಂಕ ಕಳವಳ ಪಡುವ ಅಗತ್ಯ ಇಲ್ಲ. ಸರ್ವರನ್ನೂ ರಕ್ಷಿಸುವ ಪರಮಾತ್ಮನಂತೂ ಇದ್ದೇ ಇದ್ದಾನೆ. ಆತ ಎಲ್ಲರೂ ಸಮಸ್ಯೆಗೂ ಉತ್ತರ ಬಲ್ಲವನು. ರಕ್ಷಿಸುವ ಹೊಣೆ ಆತನದೇ. ಹೀಗಿರುವಾಗ ಬದುಕಿನಲ್ಲಿ ತಲ್ಲಣಿಸದೆ ತಾಳ್ಮೆಯಿಂದಿದ್ದು ಬದುಕಿನ ಪ್ರತಿ ಕ್ಷಣದ ಸುಖವನ್ನು ಅನುಭವಿಸಬೇಕು. ಅದನ್ನು ಬಿಟ್ಟು ಕೊರಗುತ್ತಾ ತಲ್ಲಣಿಸುತ್ತಾ ಕುಳಿತುಕೊಳ್ಳುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಕನಕದಾಸರು ಇದನ್ನು ಬಹು ಮಾರ್ಮಿಕವಾಗಿ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. ಮುಂದಿನ ಪ್ರಶ್ನೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1.
ವೃಕ್ಷವು ಎಲ್ಲಿ ಹುಟ್ಟಿತು? ಉತ್ತರ, ವೃಕ್ಷ ಬೆಟ್ಟದ ತುದಿಯಲ್ಲಿ ಹುಟ್ಟಿತು. ಪ್ರಶ್ನೆ 2, ಮೃಗಪಕ್ಷಿಗಳು ಎಲ್ಲಿ ಆಡುತ್ತಿದ್ದವು? ಉತ್ತರ, ಮೃಗಪಕ್ಷಿಗಳು ಅಡವಿಯಲ್ಲಿ ಆಡುತ್ತಿದ್ದವು. ಪ್ರಶ್ನೆ 3, ಯಾವ ತೆರದಿ ಸ್ವಾಮಿ ನಮ್ಮನ್ನು ಬಿಡದೆ ರಕ್ಷಿಸುವನು? ಉತ್ತರ, ಪಡೆದ ತಾಯಿಯ ತೆರದಿ ಸ್ವಾಮಿ ನಮ್ಮನ್ನು ಬಿಡದೆ ರಕ್ಷಿಸುವನು. ಪ್ರಶ್ನೆ 4, ಅರೆಗಿಳಿಗಳಿಗೆ ಯಾವ ಬಣ್ಣವನ್ನು ಬರೆಯಲಾಗಿದೆ? ಉತ್ತರ, ಅರೆಗಿಳಿಗೆ ಹಸಿರು ಬಣ್ಣವನ್ನು ಬರೆಯಲಾಗಿದೆ. ಪ್ರಶ್ನೆ 5, ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ? ಉತ್ತರ, ಕಪ್ಪೆಗಳು ಕಲ್ಲಿನಲ್ಲಿ ಹುಟ್ಟಿ ಕೂಗುತ್ತವೆ. ಮುಂದಿನ ಪ್ರಶ್ನೆ, 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ, ಉತ್ತರಿಸಿ. ಪ್ರಶ್ನೆ 1, ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ? ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ? ಪ್ರಶ್ನೆ, ಉತ್ತರ, ವೃಕ್ಷವನ್ನು ಆದಿಕೇಶವ ನೀರೆರೆದು ಸಲಹುತ್ತಾನೆ. ಹುಟ್ಟಿಸಿದ ಹೊಣೆ ಆತನಾಗಿರುವಾಗ ಇದರಲ್ಲಿ ಯಾವ ಸಂಶಯವಿಲ್ಲ. ಪ್ರಶ್ನೆ 2, ಮೃಗ ಪಕ್ಷಿಗಳನ್ನು ಸ್ವಾಮಿ ಹೇಗೆ ರಕ್ಷಿಸುತ್ತಾನೆ? ಉತ್ತರ, ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಸ್ವಾಮಿ ಅಡಿಗಡಿಗೆ ಆಹಾರವನ್ನಿತ್ತು ಸಲ್ಲುತ್ತಾನೆ. ಸವಿನುಡಿಯ ಅರೆಗಿಳಿಗೆ ಹಸಿರು ಬರೆದು ಕಾಪಾಡುತ್ತಾನೆ. ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿ ಆಹಾರವನ್ನಿತ್ತು ಸಲ್ಲುತ್ತಾನೆ. 5 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಎಲ್ಲವನ್ನೂ ರಕ್ಷಿಸುವ ದೇವರು ನಮ್ಮನ್ನು ರಕ್ಷಿಸುತ್ತಾನೆ. ಎಲ್ಲವನ್ನೂ ರಕ್ಷಿಸುವ ದೇವರು ನಮ್ಮನ್ನು ರಕ್ಷಿಸುತ್ತಾನೆ ಎಂಬುದನ್ನು ದಾಸರು ಹೇಗೆ ಹೇಳಿದ್ದಾರೆ? ಉತ್ತರ, ಎಲ್ಲವನ್ನೂ ರಕ್ಷಿಸುವ ದೇವರು ನಮ್ಮನ್ನು ರಕ್ಷಿಸುತ್ತಾನೆ ಎಂಬುದು ಕನಕದಾಸರು ತುಂಬಾ ಪರಿಣಾಮಕಾರಿಯಾಗಿ ಹೇಳಿದ್ದಾರೆ. ರಕ್ಷಿಸುವ ದೇವರಿರುವಾಗ ಮನುಷ್ಯ ಯಾವುದಕ್ಕೂ ತಲ್ಲಣಗೊಳ್ಳಬೇಕಾಗಿಲ್ಲ. ಬೆಟ್ಟದ ವೃಕ್ಷಕ್ಕೆ ನೀರೆರೆದು ಮೃಗ ಪಕ್ಷಿಗಳಿಗೆಲ್ಲ ಅನ್ನವಿತ್ತು, ನೆವಿಲಿಗೆ ಚಿತ್ರ ಬರೆದು ಅರೆಗಿಳಿಗೆ ಹಸಿರು ಬರೆದ ಕಪ್ಪೆಗಳಿಗೆಲ್ಲ ಆಹಾರ ತಂದಿಟ್ಟು ಸಲುಹುವ ದೇವರು ನಮ್ಮನ್ನು ಪಡೆದ ತಾಯಿಯ ತೆರೆದೆ ನಿಶ್ಚಯವಾಗಿ ರಕ್ಷಿಸುತ್ತಾನೆ. ಇದಕ್ಕೆ ಸಂಶಯ ಬೇಡ ಎಂದು ಕನಕದಾಸರು ಪರಿಣಾಮಕಾರಿಯಾಗಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಪ್ರಶ್ನೆ 2, ಕನಕದಾಸರು ತಲ್ಲಣಿಸಿದಿರು ಮನವೇ ಎನ್ನಲು ಕಾರಣವೇನು? ಉತ್ತರ, ಸಕಲ ಜೀವರಾಶಿಯನ್ನು ರಕ್ಷಿಸುವ ಹೊಣೆ ಪರಮಾತ್ಮನಾದಾಗಿದೆ. ಈ ಕಾರಣಕ್ಕಾಗಿ ಕನಕದಾಸರು ತಲ್ಲಣದಿರು ಮನವೇ ಎಂದು ಹೇಳುತ್ತಾರೆ. ಮನುಷ್ಯನಿಗೆ ಈ ಸಂಕೀರ್ಣ ಬದುಕಿನಲ್ಲಿ ಸಮಸ್ಯೆಗಳು ಸಹಜ. ಅದಕ್ಕಾಗಿ ತಲ್ಲಣಿಸಬೇಕಾಗಿಲ್ಲ, ತಳಮಳಗೊಳ್ಳಬೇಕಾಗಿಲ್ಲ. ಪಶು ಪಕ್ಷಿಗಳ ಮೃಗಗಳೆಲ್ಲವನ್ನು ಬಿಡದೆ ರಕ್ಷಿಸುವ ಪರಮಾತ್ಮ ನಮ್ಮನ್ನು ರಕ್ಷಿಸದಿರಲಾರ. ಪಡೆದ ತಾಯಿ ತೆರೆದೆ ಆತ ಹೊಣೆಗೆ ಈಡಾಗಿರುವಾಗ ಬಿಡದೆ ರಕ್ಷಿಸುತ್ತಾನೆ. ಇದಕ್ಕೆ ಸಂಶಯವಿಲ್ಲ ಎನ್ನುತ್ತಾರೆ. ಕನಕದಾಸರು ಎಲ್ಲರನ್ನೂ ಸಲುಹು ಬಲಿನಾದ ಕಾಗಿನೆಲೆಯಾದೇಕೇಶವನಿರುವಾಗ ಯಾವುದಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ ಎಂಬುದು ಕನಕದಾಸರ ಸಮಾಧಾನ ಕಿವಿ ಮಾತು. ತಲ್ಲಣಿಸಿದಿರು ಕಂಡೆ ತಾಳು ಮನವೇ ಕನ್ನಡ 11th ಕನ್ನಡ ಸಾಹಿತ್ಯ ಸಂಚಲನ ಕಾವ್ಯ ಭಾಗ 6, 5. ತಲ್ಲಣಿಸಿದಿರು ಕಂಡೆ ತಾಳು ಮನವೇ ಕನಕದಾಸರು ಕೃತಿ ಕವಿ ಪರಿಚಯ. ಕನ್ನಡ ದಾಸ ಸಾಹಿತ್ಯದ ಪ್ರಮುಖ ಕೀರ್ತನಾಕರಲ್ಲಿ ಒಬ್ಬರಾದ ಕನಕದಾಸರು ಶ್ರೇಷ್ಠ ಕವಿಗಳು ಹೌದು. ಪುರಂದರ ಕನಕರ ದಾಸ ಸಾಹಿತ್ಯದ ಗೌರೀಶಯರೆಗಳೆಂದು ಖ್ಯಾತರಾದವರು. ಇವರು ವ್ಯಾಸರಾಯರ ಪ್ರಿಯ ಶಿಷ್ಯರು, ಸಮಕಾಲೀನರು. ಹಾವೇರಿ ಜಿಲ್ಲೆಯ ಬಾಳ್ ಕನಕದಾಸರ ಜನ್ಮಸ್ಥಳ. ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ಇವರ ಪೂರ್ವನಾಮ ತಿಮ್ಮಪ್ಪ ನಾಯಕ. ನಂತರ ದಾಸ ಪಂಥ ಸೇರಿ ಕನಕದಾಸರಾದರು. ತಿಮ್ಮಪ್ಪ ನಾಯಕನಾಗಿದ್ದಾಗ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದ ಪಾಳೆ ಪೊಷ್ಟೊಂದರ ಪಾಳೆಗಾರರಾಗಿದ್ದರು. ಇವರ ಮೊದಲ ಕೀರ್ತನಕ್ಕಿಂತ ಬಾಡದಾದಿ ಶಾಶ್ವತವಾಗಿಟ್ಟುಕೊಂಡು ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ. ಕೀರ್ತನೆಗಳನ್ನೆಲ್ಲದೆ ಸುಳಾದಿ, ಉಗಾಬೋಗಳನ್ನು, ಕೆಲವು ಕಾವ್ಯಗಳನ್ನು ಕನಕದಾಸರು ರಚಿಸಿದ್ದಾರೆ. ಕೃತಿಗಳು: ಮೋಹನ ತರಂಗಿಣಿ, ಹರಿಭಕ್ತಿ ಸಾಗರ, ನಳಚರಿತ್ರೆ, ರಾಮಧಾನ್ಯ ಚರಿತೆ, ನೃಸಿಂಗಸ್ತವ ಇವು ಕನಕದಾಸರ ಕಾವ್ಯಗಳು. ತಿರುಳು,
ತಲೆಣಿಸಿದರು ಕಂಡೆ ತಾಳು ಮನವೇ ಕನಕದಾಸರ ಪ್ರಸಿದ್ಧ ಕೀರ್ತನೆಗಳಲ್ಲಿ ಒಂದು. ಲೋಕದ ಜಂಜಡಗಳಿಗೆ ಮನುಷ್ಯ ತಲೆಣಿಸಬಾರದು, ಎಲ್ಲ ಜೀವಿಗಳನ್ನು ದೈವಶಕ್ತಿ ತಾಯಿಯ ರೀತಿಯಲ್ಲಿ ರಕ್ಷಿಸುವಂತೆ ಎಂಬುದನ್ನು ಹಲವು ಉದಾಹರಣೆಗಳ ಮೂಲಕ ಈ ಕೀರ್ತನೆ ಪ್ರಸ್ತುತಪಡಿಸುತ್ತದೆ. ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಗರ್ ಅಕಾಡೆಮಿ ವಿಜಯಪುರ್ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ. ಈ ಬೇಕಾದ ವಿಡಿಯೋಗಳನ್ನು ಕ್ಲಿಕ್ ಮಾಡಿ ನೋಡಿ. ನಮ್ಮಲ್ಲಿ ಸಮರ್ ವೆಕೇಶನ್ ಕ್ಲಾಸ್ ಅಡ್ಮಿಷನ್ ಪ್ರಾರಂಭವಾಗಿವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಶೇರ್ ಮಾಡಿ, ಲೈಕ್ ಮಾಡಿ. CBC NCERT and state as per syllabus. Expert Career Academy, address opposite Sainik School, Habibnagar, Shastrinagar Road, Vijaypur. Summer vacation class, basic ರಜೆಗಳು, regular classes. Class 10 ಕನ್ನಡ medium, English medium. Class 9 Class 7 Class 6th, Class 5th, 4th, Navodaya Sainik Kittur coaching and all competitive exam coaching available. Spoken English class available. PUC per second arts coaching available. PUC per second commerce accountancy available. PUC per second science physics chemistry biology available. Expert Career Academy opposite Sainik School first gate Habibnagar Shastrinagar Road Vijaypur. ಒಮ್ಮೆ ಭೇಟಿ ಕೊಡಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.